ರೈತರ ಮನದಾಳದ ಮಾತುಗಳನ್ನ ಶ್ರೀ ಎಚ್ ಡಿ ದೇವೇಗೌಡರು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಬಂಧುಗಳೇ, ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ದಯಮಾಡಿ ತಮ್ಮ ಆಶೀರ್ವಚನವನ್ನ ನೀಡಬೇಕಾಗಿ ವಿನಂತಿ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾ ಮಹಾತ್ರಿಪುರ ಸುಂದರಿಂ. ನಮ್ಮ ಈ ಭಾಗದ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಮೆಗಾ ಡೈರಿಯನ್ನ ಪ್ರಾರಂಭಿಸಿ ಅದರ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಇವತ್ತು ಹಿಂದಿನ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರು ಹೇಳಿದ ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನಂತರದಲ್ಲಿ ಅವರನ್ನ ಉಕ್ಕಿನ ಮನುಷ್ಯ ಅಥವಾ ಐರನ್ ಮ್ಯಾನ್ ಅಂತ ಕರೀತಾ ಇದ್ರು. ಅದೇ ರೀತಿಯಲ್ಲಿ ಪ್ರಸ್ತುತ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ನಾಡು ಕಂಡಂತ ಮತ್ತೋರ್ವ ಐರನ್ ಮ್ಯಾನ್ ಅಮಿತ್ ಶಾಜಿ ಅವರು ಇವತ್ತು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷವನ್ನ ತಂದುಕೊಟ್ಟಿದೆ. ಪ್ರಧಾನಮಂತ್ರಿಗಳಾಗಿದ್ದು ಈ ಮಣ್ಣಿನ ಮಗನಾಗಿ ಸ್ವಲ್ಪ ಕಾಲದಲ್ಲಿಯೇ ಬಹು ದೊಡ್ಡ ಹೆಸರನ್ನು ಮಾಡಿದಂತ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ದೇವೇಗೌಡರವರು ಈಗ ತಾನೇ ಮಾತನಾಡಿದ್ದಾರೆ. ನಾಡಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಆದಿಯಾಗಿ, ಪ್ರಹ್ಲಾದ್ ಜೋಶಿಯವರ ಆದಿಯಾಗಿ, ಸಹಕಾರಿ ಸಚಿವರಾದ ಸೋಮಶೇಖರ್ ಆದಿಯಾಗಿ, ಗೋಪಾಲಯ್ಯನವರ ಆದಿಯಾಗಿ ಇರ್ತಕ್ಕಂಥ ಎಲ್ಲ ಶಾಸಕರಿದ್ದವರೇ. ಮಂಡ್ಯ ಅಂತ ಅಂದ್ರೆ ಮಂಡ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಇಂಡಿಯಾವನ್ನ ಅರ್ಥ ಮಾಡ್ಕೊಂಡಾಗೆ ಅಂತ ಹೇಳ್ತೀವಿ. ಅಂತಹ ಸಹೃದಯಿ ಬಂಧುಗಳು, ಭಕ್ತರು ಆಗಿರ್ತಕ್ಕಂಥ ಎಲ್ಲ ಸಹೃದಯ ಸದ್ಭಕ್ತರೇ, ಇವತ್ತು ನಮ್ಮ ನಾಡಿನ ಪ್ರಧಾನ ಮಂತ್ರಿಗಳಾಗಿರತಕ್ಕಂಥ ಅವರಿಗೆ ಜನ್ಮ ಕೊಟ್ಟಂತ ನರೇಂದ್ರ ಮೋದಿಜಿಯವರ ಮಾತೃಶ್ರೀಯವರ ವಿಯೋಗ ಆಗಿರ್ತಕ್ಕಂಥ ಈ ಗಳಿಗೆಯಲ್ಲಿ ಅವರ ಆತ್ಮಕ್ಕೆ ಈಗಾಗಲೇ ನಾವು ಎಲ್ಲರೂ ಕೂಡ ಕೋರಿದ್ದೇವೆ. ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ, ನಮ್ಮೆಲ್ಲರಿಗೂ ಕೂಡ ಗೊತ್ತು, ಭಾರತದ ಶಕ್ತಿ ರೈತರು. ಅದಕ್ಕೆ ಹೇಳಿದ್ರು ಇಂಡಿಯಾ ಲಿವ್ಸ್ ಇನ್ ಕಾಟೇಜಸ್ ಅಂಡ್ ವಿಲೇಜಸ್. ಇವತ್ತಿಗೂ ಕೂಡ 60-65% ಜನಗಳು ನಮ್ಮ ದೇಶದಲ್ಲಿ ರೈತಾಪಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ರೈತರ ಬದುಕು ಹಸನಾಗ್ಲಿಕ್ಕೆ ಸರ್ಕಾರಗಳು ಕೂಡ ಶ್ರಮಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಎಕಾನಮಿಯ ಜಯವನ್ನ ನಾವು ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ರೈತ ಕೇಂದ್ರಿತ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರಗಳು ಹಮ್ಮಿಕೊಂಡು ಅದರ ಒಂದು ಅಂಗವಾಗಿ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಕೂಡ ಡೈರಿಗಳನ್ನ ಓಪನ್ ಮಾಡಿ ಅದರಲ್ಲಿ ಕೂಡ ಮುಖ್ಯವಾಗಿ ತಾಯಂದಿರು ಹೆಚ್ಚು ಭಾಗವಹಿಸ್ತಕ್ಕಂಥ ಈ ಡೈರಿ ಒಂದು ಇಂಡಸ್ಟ್ರಿ ಆಗಿ ಪರಿವರ್ತನೆ ಮಾಡಿ ಮನೆಯೂ ಕೂಡ ಬೆಳಗಲಿಕ್ಕೆ ಸಹಕಾರಿಯಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದ್ರು, ಇನ್ ಎಂಟೈರ್ ಕರ್ನಾಟಕ ಮಂಡ್ಯ ಡಿಸ್ಟ್ರಿಕ್ಟ್, ನಮ್ಮ ಮಂಡ್ಯ ಜಿಲ್ಲೆ ಏನಿದೆಯಲ್ಲ, ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಿನ ಹಾಲನ್ನ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಇಟ್ಸ್ ಮಂಡ್ಯ ಡಿಸ್ಟ್ರಿಕ್ಟ್ ಅಂತ ಅಂದ್ಬಿಟ್ಟು
ರೈತರಿಗೆ ಹೆಚ್ಚಿನ ಬೆಲೆಯನ್ನ ಕೊಡಬೇಕು ಅಂತಂದ್ರೆ ಹಾಲಿನ ವಿವಿಧ ಉತ್ಪನ್ನಗಳನ್ನ ತಯಾರು ಮಾಡಿದ್ದೆ ಆದ್ರೆ ಬೆಲೆಯನ್ನು ಕೂಡ ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಸುಮಾರು 11ಕ್ಕಿಂತ ಹೆಚ್ಚಿನ ಉಪ ಉತ್ಪನ್ನಗಳನ್ನ ತಯಾರು ಮಾಡಿ ಇವತ್ತು ಓಪನ್ ಮಾಡಿರ್ತಕ್ಕಂಥ ಮೆಗಾ ಡೈರಿಯ ಮುಖಾಂತರ ರೈತರ ಬದುಕನ್ನು ಹಸನು ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು ಚಾಲನೆಯನ್ನ ಕೊಡಲಾಗಿದೆ. ಬಹಳ ದಿನಗಳಿಂದ ರೈತರ ಒಂದು ಬೇಡಿಕೆ ನಮ್ಮ ಮಂಡ್ಯ ಭಾಗದಲ್ಲಿತ್ತು. ಮಂಡ್ಯ ಮೈ ಶುಗರ್ ಅನ್ನು ಕೂಡ ಪ್ರಾರಂಭ ಮಾಡೋದ್ರ ಮುಖಾಂತರ ಒಂದು ಹಂತಕ್ಕೆ ಅವರಿಗೆ ಸಹಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ಇತ್ತೀಚೆಗೆ ರೈತ ಕಬ್ಬಿನ ಬೆಳೆಗೆ ಸಪೋರ್ಟಿಂಗ್ ಪ್ರೈಸ್ ಬೇಕು ಅಂತ ಸ್ವಲ್ಪ ನಮ್ಮ ರೈತರ ಇದ್ದಂತ ಸಂದರ್ಭದಲ್ಲಿ ಕಳೆದ ವಾರ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸಕ್ಕರೆ ಮಂತ್ರಿಗಳನ್ನ ಶ್ರೀ ಮಠಕ್ಕೆ ಕಳಿಸಿ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ರಿಪೋರ್ಟ್ ಅನ್ನ ತರಿಸ್ಕೊಂಡು ಅದರ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರೈತರ ಸಮಸ್ಯೆನ ಆದಷ್ಟು ಬೇಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿವಾರಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ಕೂಡ ನಮಗೆ ಇದೆ. ಕಾರಣ ಅವರೇ ಸ್ವತಃ ಕುಳಿತು ಆ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ನಿಭಾಯಿಸ್ತಕ್ಕಂಥ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಬೇಗ ಆಗುತ್ತೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಭಾವಿಸಿ today Amit Shah ji has come into this district. He has inaugurated this mega dairy. ನಮ್ಮ ದೇವೇಗೌಡರವರು ಮಾತನಾಡ್ತಾ ಹೇಳಿದ್ರು, ಪ್ರಧಾನ ಮಂತ್ರಿಗಳಾಗಿ ಗುಜರಾತ್ಗೆ ಹೋದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ. ಅಲ್ಲೇ ವ್ಯವಸ್ಥೆನ ನೋಡಿ ನಮ್ಮ ರೈತರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಒಂದು ಕೂಡ ವ್ಯವಸ್ಥೆ ಆಗ್ಬೇಕು ಅಂತ ಅಂದಾಗ ಸ್ವಲ್ಪ ಮಟ್ಟಿನ ಅಸಹಕಾರ ಬಂದ ಸಂದರ್ಭದಲ್ಲಿ ನಂತರದಲ್ಲಿ ದೇವೇಗೌಡರು ಮೊದಲ ಆ ಒಂದು ವ್ಯವಸ್ಥೆನ ಕಟ್ಟಿಕೊಟ್ಟದ್ದು. ಇವತ್ತು ಅವರು ಹೇಳಿದ್ರು, ಅಂತಹ ಭಾವನೆ ಏನೇ ಇದ್ರು ಕೂಡ ಇವತ್ತು ಅಮಿತ್ ಶಾ ಜಿ ಅವರು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳದಲೇನೆ ಬಂದು ನಮ್ಮ ಮಂಡ್ಯ ರೈತರ ಮೇಲಿನ ಅಭಿಮಾನ ಮತ್ತು ಶ್ರದ್ಧೆಯಿಂದ ಈ ಡೈರಿಯನ್ನ ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥ ತುಂಬಾ ಸಂತೋಷ ಇದೆ ಎಂಬ ಮಾತನ್ನ ಅವರು ಹೇಳಿದ್ರು. Today, on behalf of farmers and devotees of our Mandya district, I greet our Amit Shah ji for coming here and for having inaugurated this mega dairy. ಇಲ್ಲಿಯ ರೈತರುಗಳು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ರಿ. ಅದೇ ರೀತಿಯ ಶ್ರದ್ಧೆ ಅದೇ ರೀತಿಯಲ್ಲಿ ಮುಂದುವರೆದು ನಿಮ್ಮ ಬಾಳನ್ನ ಹಸನುಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ದೇಶವನ್ನ ಕಟ್ಟುವ ಕಾಯಕಕ್ಕೆ ನಾವೆಲ್ಲರೂ ಕೂಡ ತೊಡಗೋಣ ಅಂತ ಹೇಳ್ತಾ, ಸಹಕಾರಿ ಮಂತ್ರಿಗಳಾಗಿ ದೇವೇಗೌಡರು ಹೇಳಿದ್ರು, there were problems earlier. Understanding the problems of the corporate sector, Amit Shah ji has taken it over and he has been saturating all the problems which are prevailing in the corporate sector. ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೋಸ್ಕರ ಆ ಒಂದು ಖಾತೆನ ತಾವೇ ವಹಿಸಿಕೊಂಡು ಸಹಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಹೋಗ್ಲಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ಜನ ಸಮುದಾಯಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಅಂತ ಮಾತುಗಳನ್ನ ಮತ್ತೊಮ್ಮೆ ನಾವು ನೆನಪು ಮಾಡ್ಕೊಡ್ತಾ, ಇವತ್ತು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ರೈತರ ಬದುಕು ಹಸನಾಗ್ಬೇಕು ಅಂದ್ರೆ ಒಂದಿಷ್ಟು ಶಿಸ್ತು ಮತ್ತು ಅಮ್ಮಂದ್ರೆ ಹೆಚ್ಚು ತೊಡಗಿರ್ತಕ್ಕಂಥ ಈ ಸಹಕಾರಿ ವ್ಯವಸ್ಥೆಯಲ್ಲಿ ಅಮ್ಮ ಹಣವನ್ನ ಮನೆಯ ಖರ್ಚಿಗೋಸ್ಕರನೇ ಉಪಯೋಗಿಸುವ ರೀತಿಯಲ್ಲಿ ಗಂಡಸರ ಸಪೋರ್ಟ್ ಕೂಡ ಇರಬೇಕಾಗತ್ತೆ. ಆ ಕೆಲಸವನ್ನ ಮಾಡಿದ್ದೆ ಆದ್ರೆ ಅಮ್ಮಂದಿರ ಶ್ರಮಕ್ಕೆ ಮತ್ತು ಮನೆ ಬೆಳಗುವ ಕಾಯಕಕ್ಕೆ ಅನುಕೂಲ ಆಗುತ್ತೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಕಾಲಭೈರೇಶ್ವರ ಸ್ವಾಮಿಯ ಆಶೀರ್ವಾದವನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಸ್ವಾಮೀಜಿಗಳು ಅಮಿತ್ ಶಾ ಅವರು ಸಹಕಾರ ಕ್ಷೇತ್ರದಲ್ಲಿ ಮಾಡಿದಂತಹ ಅಭೂತಪೂರ್ವ ಕೆಲಸಗಳಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಆಶೀರ್ವಚನಕ್ಕಾಗಿ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಬಂಧುಗಳೇ, ಈ ಸಂದರ್ಭದಲ್ಲಿ ಮನ್ಮೂಲ್ ಪ್ರಗತಿ ಪಥ ಅನ್ನುವಂತಹ ಒಂದು ಕೈಪಿಡಿಯನ್ನು ಹೊರತರಲಾಗಿದೆ. ಇದನ್ನ ಗೌರವಾನ್ವಿತ ಶ್ರೀ ಅಮಿತ್ ಶಾ ಅವರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಮನ್ಮೂಲ್ ಎಂದೇ ಜನಪ್ರಿಯವಾದ ಮನ್ಮೂಲ್ ಪ್ರಗತಿ ಪಥ, ಇದರ ಬಿಡುಗಡೆ ಶ್ರೀ ಅಮಿತ್ ಶಾ ಅವರಿಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ, ಶ್ರೀ ಪ್ರಹ್ಲಾದ್ ಜೋಶಿ ಹಾಗೂ ಶ್ರೀ ಎಚ್ ಡಿ ದೇವೇಗೌಡರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ಇದೀಗ ಬಂಧುಗಳೇ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಇದಕ್ಕೆ ನಮ್ಮ ಬೆಂಬಲವನ್ನ ಸೂಚಿಸೋಣ. ಶ್ರೀ ಅಮಿತ್ ಶಾ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಗೌರವಾನ್ವಿತರ ಸನ್ಮಾನ್ಯ ಗೃಹ ಸಚಿವರು ಹಾಗೂ ಸಹಕಾರ ಸಚಿವರು ಭಾರತ ಸರ್ಕಾರ ಶ್ರೀ ಅಮಿತ್ ಶಾ ಜಿ ಅವರು ಮಾತನಾಡಬೇಕಾಗಿ ಕೋರಿಕೆ. ಹಾಗೆ
ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಬೇಕು ಅಂತಾನು ಕೋರ್ಕೋತಾ ಇದ್ದೀನಿ. आज के इस महत्वपूर्ण कार्यक्रम में मंच ऊपर उपस्थित श्री 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 निर्मलानंद नाथ जी, महास्वामी जी पीठाधीश, आदि चुनचुनगिरी महासंस्थान मठ, कर्नाटक राज्य के लोकप्रिय मुख्यमंत्री श्री बसवराज बोम्बाई जी, हम सबके प्रिय नेता और पूर्व प्रधानमंत्री श्री एच.डी. देवगौड़ा जी, श्री प्रहलाद जोशी जी, श्री एस.टी. सोमशेखर जी, मांड्या दूध संघ के अध्यक्ष बी.आर. रामचंद्र जी, और आज इस डेयरी के प्लांट से जिनको बहुत बड़ा फायदा होने वाला है, ऐसे मेरे प्यारे किसान भाइयों बहनों, आप सभी को नमस्कार. ವೇದಿಕೆ ಮೇಲಿರುವಂತಹ ಪೂಜ್ಯ ಸ್ವಾಮೀಜಿಯವರೇ ಮತ್ತು ಅತ್ಯಂತ ಜನಪ್ರಿಯ ಹಿರಿಯ ನಾಯಕರಾದಂತಹ ದೇವೇಗೌಡರೇ, ಸನ್ಮಾನ್ಯ ಬೊಮ್ಮಾಯಿ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಮನ್ಮೂಲ್ ಈ ಒಂದು ಸಂಸ್ಥೆಯಿಂದ ಲಾಭ ಪಡಿತಿರುವಂತಹ ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು. मित्रों, मैं लंबी बात करना नहीं चाहता, परंतु इतना जरूर कहना चाहता हूं, आजादी के तुरंत बाद ही भारत के किसानों ने कोऑपरेटिव मंत्रालय, कोऑपरेटिव मिनिस्ट्री, कृषि मंत्रालय से अलग हो, इसकी मांग की थी. उस वक्त अगर इस पर किसी ने काम किया होता तो आज भारत के किसानों की स्थिति अलग होती. परंतु मैं बधाई देना चाहता हूं देश के प्रधानमंत्री नरेंद्र मोदी जी को कि जिन्होंने अलग कोऑपरेटिव मिनिस्ट्री बनाकर भारत के किसानों के विकास का रास्ता प्रशस्त किया है. ಸ್ವತಂತ್ರ ಬಂದಾಗನೇ ಈ ಒಂದು ಸಹಕಾರಿತಾ ಮಂತ್ರಾಲಯ, ಸಹಕಾರಿ ಮಂತ್ರಾಲಯ ಕೃಷಿ ಮಂತ್ರಾಲಯದ ಜೊತೆಗಿರಬಾರದು, ಇದಕ್ಕೊಂದು ಬೇರೆ ಮಂತ್ರಾಲಯ ಇರಬೇಕು ಅನ್ನುವಂಥದ್ದು ನಮ್ಮ ರೈತರ ಮತ್ತು ಸಹಕಾರಿಗಳ ಬೇಡಿಕೆ ಆಗಿತ್ತು. ಆ ಬೇಡಿಕೆಯನ್ನ ಆಗಲೇ ಮನ್ನಿಸಿದ್ರೆ ಇವತ್ತು ರೈತರದು ಮತ್ತು ಸಹಕಾರಿಗಳ ಸ್ಥಿತಿಯೇ ಬೇರೆ ಇರ್ತಾ ಇತ್ತು. ಆದರೆ ದುರ್ದೈವದಿಂದ ಹಾಗೆ ಆಗ್ಲಿಲ್ಲ. ಇವತ್ತು ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಅವರು ಈ ಸಹಕಾರ ಮಂತ್ರಿ ಅಂತ ಹೇಳಿ ಹೊಸದಾಗಿ ಒಂದು ಡಿಪಾರ್ಟ್ಮೆಂಟ್ ಅನ್ನು ರಚಿಸಿ ಅದಕ್ಕೊಂದು ಮಂತ್ರಾಲಯವನ್ನ ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. और आज मैं मांड्या मेगा डेयरी के उद्घाटन के मंच से देश भर के कोऑपरेटिव कार्यकर्ता को भी कहना चाहता हूं कि अब सहकारिता के साथ, कोऑपरेटिव के साथ अन्याय नहीं होगा. ये भारत सरकार का निर्णय है. ನಾನು ಮಂಡ್ಯ ಮೆಗಾ ಡೈರಿಯ ಈ ಒಂದು ವೇದಿಕೆಯಿಂದ ದೇಶದಲ್ಲಿರುವಂತಹ ಎಲ್ಲ ರೈತರಿಗೆ, ಎಲ್ಲ ಸಹಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇನ್ಮೇಲೆ ಸಹಕಾರಿಗಳಿಗೆ, ಸಹಕಾರಿ ಸದಸ್ಯರಿಗೆ ಮತ್ತು ರೈತರಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯವನ್ನು ಆಗಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. मित्रों, आज ये मेगा डेयरी का जो उद्घाटन हुआ है, इसमें सिविल वर्क 73 करोड़ 73 करोड़ का है, प्लांट एंड मशीनरी 188 करोड़ का है. टोटल 260 करोड़ की लागत से 10 लाख लीटर 10 लाख लीटर पर डे प्रोसेसिंग का प्लांट यहां स्थापित हुआ है. और इसके अंदर आगे इसको 14 लाख पर डे ले जाने की क्षमता भी है. जब 10 लाख लीटर दूध, 10 लाख लीटर मिल्क प्रोसेस होता है तो लाखों किसानों के घर में खुशहाली पहुंचती है.
ಇವತ್ತು ಏನು ಈ ಮಂಡ್ಯ ಮೆಗಾ ಡೈರಿ ಉದ್ಘಾಟನೆ ಆಗಿದೆ, ಈ ಉದ್ಘಾಟನೆಯಲ್ಲಿ 73 ಕೋಟಿ ರೂಪಾಯಿ ಬಿಲ್ಡಿಂಗು, 183 ಕೋಟಿ ರೂಪಾಯಿ ಪ್ಲಾಂಟ್ ಅಂಡ್ ಮಷಿನರಿ, ಒಟ್ಟು 260 ಕೋಟಿ ರೂಪಾಯಿದಲ್ಲಿ ಈ ಒಂದು ಪ್ಲಾಂಟು ಮತ್ತು ಬಿಲ್ಡಿಂಗ್ ನಿರ್ಮಾಣ ಆಗಿದೆ. ಇದರಲ್ಲಿ ಪ್ರತಿ ದಿವಸ 10 ಲಕ್ಷ ಲೀಟರ್ ಹಾಲನ್ನ ಪ್ರೊಸೆಸ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಮುಂದಿನ ದಿವಸಗಳಲ್ಲಿ ಇದನ್ನ 14 ಲಕ್ಷ ಲೀಟರ್ ಮಾಡುವಂತಹ ಒಂದು ತೀರ್ಮಾನವನ್ನು ಅವರು ಮಾಡಿದ್ದಾರೆ. आज देश भर में कर्नाटक उन राज्यों में से है जहां पर डेयरी, कोऑपरेटिव डेयरी बहुत अच्छे से काम कर रही है. आज कर्नाटक में 15,210 विलेज लेवल कोऑपरेटिव डेयरी है, जिसमें लगभग 26.22 लाख फार्मर्स अपना दूध दे रहे हैं. ಇಡೀ ಇವತ್ತು ದೇಶದಲ್ಲಿನೇ ಕರ್ನಾಟಕ ಕೋಆಪರೇಟಿವ್ ಡೈರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಇದರಲ್ಲಿ 15,210 ವಿಲೇಜಸ್ಗಳು, ಹಳ್ಳಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು 22,22,000 ರೈತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. और 16 डिस्ट्रिक्ट लेवल डेयरी के माध्यम से हर रोज 28 करोड़ रुपीस, ये 26 लाख किसान के बैंक अकाउंट में जाते हैं. 16 ಜಿಲ್ಲೆಗಳಿಂದ ಪ್ರತಿ ತಿಂಗಳು 28 ಕೋಟಿ ರೂಪಾಯಿ 26 ಲಕ್ಷ ಫಾರ್ಮರ್ಸ್ಗೆ ನೇರವಾಗಿ ಡಿಬಿಟಿ ಮುಖಾಂತರ ಸಂದಾಯ ಆಗ್ತದೆ. मित्रों, कर्नाटक ने 1975 से लेकर 2022 तक बहुत अच्छा प्रोग्रेस डेयरी के क्षेत्र में किया है. 1975ರಿಂದ 2022ರವರೆಗೆ ಕರ್ನಾಟಕ ಡೈರಿ ಕ್ಷೇತ್ರದಲ್ಲಿ ಅತ್ಯಂತ ಒಳ್ಳೆಯ ಒಂದು ಪ್ರೋಗ್ರೆಸ್ ಅನ್ನ ಮಾಡಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. 75 में 66,000 किलो मिल्क प्रोसेस किया जाता था. इसकी जगह आज 82 लाख किलो मिल्क प्रतिदिन प्रोसेस किया जाता है. 75ರಲ್ಲಿ 66 ಕಿಲೋ ಲೀಟರ್ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ರೆ ಈಗ 82 ಲಕ್ಷ ಕಿಲೋ ಲೀಟರ್ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದಾರೆ. और मिल्क फेडरेशन का टर्नओवर सिर्फ एन्युअली 4 करोड़ रुपीस था, आज वो बढ़कर 25,000 करोड़ रुपीस हुआ है. ಮಿಲ್ಕ್ ಫೆಡರೇಷನ್ ಅವಾಗ 4 ಕೋಟಿ ರೂಪಾಯಿ ಟರ್ನ್ ಓವರ್ ಇದ್ರೆ ಇವತ್ತು 25 ಲಕ್ಷ ರೂಪಾಯಿ ಟರ್ನ್ ಓವರ್ ಇವತ್ತು ಇದೆ. और जो टर्नओवर है उसका 0.80%, मतलब 100 रुपये के टर्नओवर में 80 रुपया, 80 रुपीस किसान के हाथ में जाता है. 100 ರೂಪಾಯಿ ಟರ್ನ್ ಓವರ್ ಇದ್ರೆ, ವಹಿವಾಟಿದ್ರೆ ಅದರಲ್ಲಿ 80 ರೂಪಾಯಿ ರೈತನ ಕೈಗೆ ಹೋಗ್ತಾ ಇದೆ ಅನ್ನುವಂಥದ್ದು ಮಹತ್ವದ ಸಂಗತಿ. मित्रों, आज मैं ऐसे प्रदेश से आता हूं जहां पर इस श्वेत क्रांति ने किसानों की किस्मत बदल दी है. ನಾನು ಇಂಥ ಪ್ರದೇಶದಿಂದ ಬರ್ತೀನಿ. ಈ ರೀತಿಯ ಪ್ಲಾಂಟ್ಗಳು ನಮ್ಮ ರೈತರ ಒಟ್ಟು ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿದಾವೆ. लगभग 36 लाख महिलाओं को सालाना 60,000 करोड़ रुपया अमूल के माध्यम से उनके बैंक अकाउंट में मिलता है. 36 ಲಕ್ಷ ನಮ್ಮ ರೈತರಿಗೆ ಬ್ಯಾಂಕ್ ಅಕೌಂಟ್ ಮೂಲಕ, ಅಮೂಲದ ಮೂಲಕ ಅವರಿಗೆ ದುಡ್ಡು ಮುಟ್ತದೆ. कर्नाटक ने भी बहुत अच्छा काम किया है, मगर कर्नाटक के सभी किसान भाइयों बहनों को मैं आश्वस्त करना चाहता हूं कि अमूल, नंदिनी दोनों इकट्ठा होकर कर्नाटक के हर गांव में प्राइमरी डेयरी हो, इस दिशा में काम करेंगे. और 3 साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं होगी. ಕರ್ನಾಟಕವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದರೆ ಅಮೂಲು, ಕರ್ನಾಟಕದ ನಂದಿನಿ ಒಟ್ಟಿಗೆ ಕೆಲಸ ಮಾಡಿದರೆ ಇಡೀ ಕರ್ನಾಟಕದ
ಎಲ್ಲ ಊರುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ, ಮಾತಾಡ್ಬೇಡ್ರಿ ಇಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ನಾವು ಈ ಪ್ರೈಮರಿ ಡೇರಿಯನ್ನ ನಾವು ಸ್ಥಾಪಿಸಬಹುದು. ಅದರಿಂದ ರೈತರಿಗೆ ಬಹಳ ಒಳ್ಳೇದಾಗುತ್ತೆ. और हमने तय किया है कि आने वाले 3 साल में देश की हर पंचायत में प्राइमरी डेयरी की स्थापना की और भारत सरकार का सहकार मंत्रालय करेंगे। और इसके लिए हमने पूरी 3 साल की कार्य योजना तैयार कर ली है। ನಾವು ನಿರ್ಣಯ ಮಾಡಿದ್ದೇವೆ, NDDB ಮೂಲಕ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಸಂಸ್ಥೆಯ ಮೂಲಕ ಪ್ರತಿಯೊಂದು ಪಂಚಾಯಿತಿಯಲ್ಲಿ ನಾವು ಒಂದು ಪ್ರೈಮರಿ ಡೈರಿಯನ್ನ ಸ್ಥಾಪಿಸಬೇಕು ಅನ್ನುವಂತಹ ತೀರ್ಮಾನವನ್ನ ನಾವು ಮಾಡಿದ್ದೇವೆ. तो देश भर में 2 लाख प्राइमरी डेयरी एट विलेज लेवल हम 3 साल के अंदर बनाएंगे और इसके माध्यम से देश भर के किसानों को श्वेत क्रांति के साथ जोड़कर भारत दूध के क्षेत्र में बड़ा निर्यातक बनेगा। ನಾವು 2 ಲಕ್ಷ ಪ್ರೈಮರಿ ಡೈರಿಯನ್ನ ನಿರ್ಮಾಣ ಮಾಡುವುದರ ಮೂಲಕ ಇಡೀ ದೇಶದಿಂದ ನಾವು ಹಾಲನ್ನ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಕೈಗೊಂಡಿದ್ದೇವೆ. और मैं आज कर्नाटक मिल्क फेडरेशन को ये भी कहने आया हूं कि आपको टेक्निकल सपोर्ट, आपको कोऑपरेटिव सेक्टर का सपोर्ट और अमूल की सारी कार्य पद्धति का सपोर्ट उपलब्ध कराया जाएगा। आपको जिस प्रकार की जरूरियात है वो सभी प्रकार की जरूरियात भारत सरकार के कोऑपरेटिव मिनिस्ट्री के माध्यम से करने के लिए हम तैयार हैं। गुजरात और कर्नाटक दोनों साथ में मिलकर पूरे देश के अंदर दूध उत्पादन करने वाले किसान भाइयों के कल्याण के लिए बहुत अच्छा काम कर सकते हैं। ನಾನು ಇವತ್ತು ಇಲ್ಲೇ ಹೇಳಲಿಕ್ಕೆ ಬಂದಿದ್ದೇನೆ, ಕರ್ನಾಟಕ, ಗುಜರಾತದ ಅಮೂಲು ಮತ್ತು ಕರ್ನಾಟಕ ನಾವು ಒಟ್ಟಿಗೆ ಸೇರಿ ಇವತ್ತು ಒಟ್ಟಾರೆ ಹಾಲು ಉತ್ಪಾದಕಕ್ಕೆ ಏನ್ ಸಹಕಾರ ಬೇಕು, ಕೋಆಪರೇಟಿವ್ ಏನ್ ಸಹಕಾರ ಬೇಕು, ಆ ಎಲ್ಲ ಸಹಕಾರವನ್ನ ನಾವು ಕೊಡ್ತೇವೆ. ಮತ್ತು ನನ್ನ ಮಂತ್ರಾಲಯ ಅಂದ್ರೆ ಕೋಆಪರೇಟಿವ್ ಮಂತ್ರಾಲಯ ಇದಕ್ಕೆ ಬೇಕಾದಂತಹ ಎಲ್ಲಾ ಫೆಸಿಲಿಟೇಷನ್ ಅನ್ನ ನಾವು ಮಾಡ್ತೀವಿ ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. मैं मुंबई सरकार को भी बहुत बहुत अभिनंदन देना चाहता हूं कि पर लीटर 5 रुपया डीबीटी के माध्यम से वर्ष में 1250 करोड़ रुपया, 1250 करोड़ रुपया सीधा किसान के बैंक अकाउंट में भेजकर दूध का उत्पादन करने वाले किसानों को उन्होंने बहुत बड़ी मदद की है। ನಾನು ಬೊಮ್ಮಾಯಿ ಸರ್ಕಾರಕ್ಕೂ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪ್ರತಿ ತಿಂಗಳು 1250 ಕೋಟಿ ರೂಪಾಯಿಯನ್ನ ನೇರವಾಗಿ ಡಿಬಿಟಿ ಮೂಲಕ ರೈತರ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಹಾಲು ಉತ್ಪಾದನೆಯಲ್ಲಿ ಒಂದು ಮಹಾ ಕ್ರಾಂತಿಯನ್ನ ಮಾಡಿದ್ದಾರೆ. और क्षीर भाग्य योजना के माध्यम से उन्होंने 65 लाख बच्चों को 64,000 आंगनवाड़ियों में 150 ml मिल्क देकर उनके पोषण की व्यवस्था, न्यूट्रिशन की व्यवस्था भी की है। ಬೊಮ್ಮಾಯಿ ಸರ್ಕಾರ ಕ್ಷೀರ ಭಾಗ್ಯ ಯೋಜನೆಯಲ್ಲಿ 55 ಲಕ್ಷ ಲೀಟರ್ಗಳ ಹಾಲನ್ನ 64,000 ಅಂಗನವಾಡಿಯಲ್ಲಿ ಕೊಡುವುದರ ಮೂಲಕ ಮಕ್ಕಳಿಗೂ ಕೂಡ ಒಳ್ಳೆಯದನ್ನ ಮಾಡಿದೆ. मित्रों, अंत में मैं मांड्या दूध उत्पादक समिति के अध्यक्ष को बहुत बहुत मन से बधाई देना चाहता हूं, उनको शुभकामनाएं देना चाहता हूं कि डेयरी के माध्यम से मांड्या जिले के सभी किसानों का बहुत भला होगा और इनकी इनकम में बड़ी बढ़ोतरी होगी, ऐसी शुभकामनाएं देना चाहता हूं। ನಾನು ಕೊನೆಯದಾಗಿ ಅತ್ಯಂತ ತೆರೆದ ಹೃದಯದಿಂದ ನನ್ನ ಮನಸ್ಸಿನಿಂದ ಈ ಮಂಡ್ಯ ಮೆಗಾ ಡೈರಿಯ ಅಧ್ಯಕ್ಷರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ, ಅಭಿನಂದನೆ ಅರ್ಪಿಸ್ತೇನೆ. ಇದರ ಮೂಲಕ ನಮ್ಮ ರೈತರ ಜೀವನದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ, ಅವರಿಗೆ ಅನುಕೂಲತೆಯನ್ನ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ನಾನು ಅವರಿಗೆ ಅತ್ಯಂತ ಹೃದಯದಿಂದ ನಾನು ಅವರಿಗೆ ಧನ್ಯವಾದವನ್ನು, ಅಭಿನಂದನೆಯನ್ನ ಸಲ್ಲಿಸ್ತೇನೆ.
अंत में आज हमारे प्रिय प्रधानमंत्री मोदी जी के माता जी का निधन हुआ है। इस दुख की घड़ी में पूरा देश मोदी जी के साथ खड़ा है। हम सब भी मोदी जी के साथ खड़े हैं, उनके परिवार के साथ खड़े हैं। उनको श्रद्धांजलि देकर मेरी बात की मैं समाप्ति करता हूं। वंदे मातरम। ಇವತ್ತು ನಮ್ಮ ಪ್ರಿಯ ಪ್ರಧಾನಮಂತ್ರಿ